ನಮ್ಮ ಭೂಮಿ ಹಲವು ಸುಂದರ ರಹಸ್ಯವನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ ಮತ್ತು ಅವುಗಳು ಇನ್ನೂ ಕೂಡ ರಹಸ್ಯವಾಗಿಯೇ ಉಳಿದಿವೆ. ಇವತ್ತು ಇಂತಹ ರಹಸ್ಯಮಯ ಜಾಗಗಳ ಬಗ್ಗೆ ನಾವು ತಿಳಿಯಲಿದ್ದೇವೆ ಹಾಗೂ ಈ ಜಾಗಗಳು ಒಂದು ಕನಸಿನ ರೀತಿಯಲ್ಲಿ ಕಾಣುತ್ತವೆ. ನೀವು ಕೂಡ ಈ ಅದ್ಭುತ ಜಾಗಗಳನ್ನು ನೋಡಬೇಕೆಂದರೆ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನೆಲ್ ನಲ್ಲಿ 10,000 ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಹತ್ತಿರ ಇದ್ದೇವೆ. ಹಾಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಬನ್ನಿ ಒಂದೊಂದಾಗಿ ಈ ರಹಸ್ಯಮಯ ಜಾಗಗಳ ಬಗ್ಗೆ ತಿಳಿಯೋಣ. ಮರಗಳಲ್ಲೂ ಜೀವ ಇರುತ್ತೆ ಎನ್ನುವ ಮಾತು ನಾವು ಕೇಳಿರ್ತೀವಿ. ಇದು ಕೇವಲ ಬಾಯಿ ಮಾತಿಗೆ ಅಂತ ಅಂದ್ಕೊಂಡು ಈ ವಿಷಯನ ನಮ್ಮ ತಲೆಯಿಂದ ತೆಗೆದು ಬಿಡ್ತೀವಿ. ಆದರೆ ಅದೇ ವಿಷಯ ನಿಜ ಎಂದು ಹೇಳಿದರೆ ಆಶ್ಚರ್ಯವಾಗುವುದು ಖಂಡಿತ. ಈ ಒಂದು ಮರವನ್ನು ಕಡಿದರೆ ಒಳಗಿನಿಂದ ರಕ್ತ ಬರುತ್ತದೆ ಎಂದರೆ ನಂಬುತ್ತೀರಾ? ಈ ಅದ್ಭುತ ಮರವೇ ಡ್ರ್ಯಾಗನ್ ಬ್ಲಡ್ ಟ್ರೀ. ಈ ಮರ ಯೆಮೆನ್ ದೇಶದ ಸೊಕೋಟ್ರಾ ಪ್ರದೇಶದಲ್ಲಿ ಕಾಣಸಿಗುತ್ತದೆ. ಈ ಮರವನ್ನು ಯಾವಾಗ ಕಡಿದರೂ ಅದರ ಒಳಗಿನಿಂದ ರಕ್ತ ಬರುತ್ತದೆ ಮತ್ತು ಈ ಮರದ ಆಯಸ್ಸು 650 ವರ್ಷಗಳಷ್ಟಿದೆ ಹಾಗೂ ಇದರ ಉದ್ದ 10 ರಿಂದ 12 ಮೀಟರ್ ಗಳಷ್ಟು ಇರುತ್ತದೆ. ವಿಶೇಷವೇನೆಂದರೆ ಈ ಮರ ಪ್ರತಿ 10 ವರ್ಷಕ್ಕೆ ಕೇವಲ 1 ಮೀಟರ್ ನಷ್ಟು ಮಾತ್ರ ಉದ್ದ ಬೆಳೆಯುತ್ತದೆ. ಇದನ್ನು ಚಮತ್ಕಾರ ಮರ ಎಂದು ಕೂಡ ಕರೆಯುತ್ತಾರೆ, ಏಕೆಂದರೆ ಮನುಷ್ಯನಲ್ಲಿ ಬರುವ ರಕ್ತದ ಸಮಸ್ಯೆಗಳಿಗೆ ಈ ಮರದ ರಕ್ತ ಔಷಧಿಯಾಗಿ ಕೆಲಸ ಮಾಡುತ್ತೆ. ಈ ರಕ್ತದ ಹಾಗೆ ಕಾಣುವ ರಸವನ್ನು ಲೋಬಾನ್ ಎಂಬ ಪದಾರ್ಥ ಮಾಡುವುದರಲ್ಲಿ ಉಪಯೋಗಿಸುತ್ತಾರೆ. ಸಾಮಾನ್ಯವಾಗಿ ನೀರಿಗೆ ಯಾವ ಬಣ್ಣವೂ ಇರುವುದಿಲ್ಲ ಎಂಬ ವಿಷಯ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಇಂದು ನೋಡುವ ಈ ಲೇಕ್ನ ಬಣ್ಣ ಗುಲಾಬಿ ಬಣ್ಣದಾಗಿದೆ ಮತ್ತು ಈ ಲೇಕ್ ಅನ್ನು ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ನಾವು ಕಾಣಬಹುದು. ಆದರೆ ಈ ಲೇಕ್ನ ಈ ಬಣ್ಣಕ್ಕೆ ಕಾರಣವಾದರೆ ಏನು ಎಂದು ನೀವು ಅಂದುಕೊಂಡರೆ ಅದಕ್ಕೆ ಉತ್ತರ ಈ ಲೇಕ್ನ ವಿಸ್ತೀರ್ಣ ಕೇವಲ 600 ಮೀಟರ್ಗಳಷ್ಟಿದೆ ಹಾಗೂ ಲೇಕ್ನಲ್ಲಿರುವ ಡೊನಾಲಿಲಾ ಸಲೀನಾ ಎಂಬ ಮೈಕ್ರೋ ಆರ್ಗಾನಿಸಂ ಮತ್ತು ಲೇಕ್ನಲ್ಲಿ ಉಪ್ಪಿನ ಅಂಶ ಎರಡೂ ಸೇರಿ ರೆಡ್ ಹ್ಯಾಲೋಫೈಲಿಕ್ ಬ್ಯಾಕ್ಟೀರಿಯಾ ಮಾಡುತ್ತವೆ ಮತ್ತು ಇದರಿಂದ ರೆಡ್ ಡೈನ ರಚನೆಯಾಗುತ್ತದೆ. ಹಾಗಾಗಿ ಹಿಲ್ಲರ್ ಲೇಕ್ ನ ನೀರು ನಿಮಗೆ ಗುಲಾಬಿ ಬಣ್ಣದಲ್ಲಿ ಕಾಣುತ್ತದೆ. ಇನ್ನೊಂದು ವಿಷಯ ಹೇಳುವುದಾದರೆ ಈ ನೀರಿನಲ್ಲಿರುವ ಉಪ್ಪಿನಲ್ಲಿ ಕೆರೋಟಿನೈಡ್ ಎಂಬ ಅಂಶ ಇರುತ್ತೆ. ಇದು ಒಂದು ವಿಶೇಷವಾದ ಕೆಂಪು ಬಣ್ಣವನ್ನು ಬಿಡುತ್ತದೆ. ಈ ನೀರಿನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಉಪ್ಪಿನ ಅಂಶ ಇದ್ದರೂ ಇಲ್ಲಿ ಸ್ವಿಮ್ಮಿಂಗ್ ಸುರಕ್ಷಿತವಾಗಿದೆ. ಹಾಗಾಗಿ ನೀವು ಇಲ್ಲಿ ಸ್ವಿಮ್ಮಿಂಗ್ ನ ಆನಂದ ಪಡೆಯಬಹುದು. ಈ ಲೇಕ್ ಅನ್ನು ಪಿಂಕ್ ಲೇಕ್ ಅಥವಾ ಸಲೈನ್ ಲೇಕ್ ಎಂದು ಕೂಡ ಕರೆಯುತ್ತಾರೆ. ನೀವು ಎಂದಾದರೂ ಹಿಮದಿಂದ ಆಗಿರುವ ಗುಹೆಯನ್ನು ನೋಡಿದ್ದೀರಾ? ನೋಡಿಲ್ಲ ಎಂದರೆ ಬನ್ನಿ, ಇಂದು ನಾವು ನಿಮಗೆ ಹಿಮದ ಗುಹೆಗಳನ್ನು ತೋರಿಸುತ್ತೇವೆ. ಈ ಗುಹೆಗಳ ಬಗ್ಗೆ ನಿಮಗೆ ಮಾಹಿತಿ ಇರುವುದಿಲ್ಲ. ಈ ಗುಹೆಗಳು ಯುರೋಪ್ನ ಐಸ್ಲ್ಯಾಂಡ್ ದ್ವೀಪದಲ್ಲಿದೆ. ಇಲ್ಲಿರುವ ಗುಹೆಗಳ ಉದ್ದ 320 ಅಡಿಗಿಂತಲೂ ಹೆಚ್ಚಿದೆ ಹಾಗೂ ಪೂರ್ತಿ ಗುಹೆ ಕೇವಲ ಹಿಮದಿಂದಲೇ ಆಗಿದೆ. ವಾಸ್ತವದಲ್ಲಿ ಇದು ಪ್ರಕೃತಿಯ ಒಂದು ಸುಂದರ ರಚನೆಯಾಗಿದೆ. ಇಲ್ಲಿ ಎಷ್ಟು ಚಳಿ ಇರುತ್ತದೆ ಎಂದರೆ ಮನುಷ್ಯ ಇಲ್ಲಿ ಹೆಚ್ಚು ಸಮಯ ಇರಲು ಸಾಧ್ಯವೇ ಇಲ್ಲ. ಈ ಗುಹೆಯ ಬಣ್ಣ ಕೆಲವು ಬಾರಿ ಬಿಳಿಯದಾಗಿರುತ್ತದೆ, ಇನ್ನು ಕೆಲವು ಬಾರಿ ನೀಲಿಯಾಗಿ ಕಾಣುತ್ತದೆ. ಈ ಜಾಗವು ತುಂಬಾ ಸುಂದರವಾಗಿದೆ ಮತ್ತು ಪ್ರತಿ ವರ್ಷ ಸಾವಿರಾರು ಟೂರಿಸ್ಟ್ ಇಲ್ಲಿನ ಹಿಮವನ್ನು ನೋಡಲು ಬರುತ್ತಾರೆ. ಫ್ಲೈ ಗೀಸರ್ ಪ್ರಕೃತಿಯ ಒಂದು ಘಟನೆಯಾಗಿದೆ. ಇದರ ನಿರ್ಮಾಣ ಆಕಸ್ಮಿಕವಾಗಿ ಒಬ್ಬ ರೈತನ ಕೈಯಿಂದ ಆಗಿದೆ. ಇದು ಅಮೆರಿಕದ ನಿವಾಡದಲ್ಲಿದೆ. ಒಬ್ಬ ರೈತ ಬರಡು ಭೂಮಿಯಲ್ಲಿ ಕೃಷಿ ಮಾಡಬೇಕೆಂದು ಆ ಭೂಮಿಯಲ್ಲಿ ಗುಂಡಿ ತೆಗೆಯಲು ಪ್ರಾರಂಭಿಸುತ್ತಾನೆ. ತುಂಬಾ ಹೊತ್ತಿನ ನಂತರ ಅವನಿಗೆ ನೀರು ಸಿಕ್ಕಿತು. ಆದರೆ ಆ ನೀರು 200 ಡಿಗ್ರಿ ಸೆಲ್ಸಿಯಸ್ ನಷ್ಟು ಬಿಸಿಯಾಗಿತ್ತು. ಇದನ್ನು ನೋಡಿದ ರೈತ ತಕ್ಷಣವೇ ಅಲ್ಲಿಂದ ಓಡಿದ. ನಿಧಾನವಾಗಿ ಆ ಗುಂಡಿ ಆಕರ್ಷಕ ರೂಪವನ್ನು ಪಡೆಯಿತು ಮತ್ತು ಅದು ನೋಡುವುದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತಿತ್ತು. ಇಲ್ಲಿನ ನೀರಿನಲ್ಲಿ ತುಂಬಾ ಮಿನರಲ್ಸ್ ಗಳಿವೆ ಮತ್ತು ನೀರು 5 ಫೀಟ್ ಮೇಲೆ ಬರುತ್ತದೆ. ಟರ್ಕ್ವಾಯ್ಸ್ ಐಸ್ ಲೇಕ್ ಜಗತ್ತಿನಲ್ಲಿರುವ ಅತ್ಯಂತ ಹಳೆಯದಾದ ಸಿಹಿ ನೀರಿನ ಲೇಕ್ಸ್ ಗಳಲ್ಲಿ ಒಂದಾಗಿದೆ. ಈ ಲೇಕ್ ಸೈಬೀರಿಯಾದಲ್ಲಿದೆ. ಈ ಲೇಕ್ ನ ವಿಶೇಷತೆಗಳಿಂದಾಗಿ ಇದಕ್ಕೆ ಪರ್ಲ್ ಆಫ್ ರಷ್ಯಾ ಎಂಬ ಬಿರುದು ಕೂಡ ಸಿಕ್ಕಿದೆ. ಈ ಲೇಕ್ ಎಷ್ಟು ಆಳವಿದೆಯೋ ಅಷ್ಟು ಆಳ ಇದರ ರಹಸ್ಯವಿದೆ. 25 ಮಿಲಿಯನ್ ವರ್ಷಗಳ ಹಿಂದೆ ಆಗಿರುವ ಈ ಲೇಕ್ ನ ನಿರ್ಮಾಣ ಭೂಮಿಯ ಕೆಳಗಿನ ಮೂವ್ಮೆಂಟ್ಸ್ ಮತ್ತು ಟೆಕ್ಟಾನಿಕ್ ಪ್ಲೇಟ್ಸ್ ನ ಮೂವ್ಮೆಂಟ್ ಗಳಿಂದಾಗಿ ಆಗಿದೆ. ಈ ಲೇಕ್ ನ ಆಳ 642 ಮೀಟರ್ ಗಳಷ್ಟು ಮತ್ತು ಅಗಲ 79 ಕಿಲೋಮೀಟರ್ ಹಾಗೂ ಉದ್ದ 636 ಕಿಲೋಮೀಟರ್ ಗಳಷ್ಟು ಇದೆ. ಈ ಲೇಕ್ ನಲ್ಲಿ ದುರ್ಲಭ ಜೀವಿಗಳು ಕೂಡ ವಾಸಿಸುತ್ತವೆ ಮತ್ತು ಚಳಿಗಾಲದಲ್ಲಿ ಈ ಲೇಕ್ ಹಿಮದ ರೂಪ ತಾಳುತ್ತದೆ. ಆದರೆ ಇಲ್ಲಿನ ನೀರು ಶುದ್ಧವಾಗಿರುವುದರಿಂದ ನೀರಿನ ಒಳಗೆ 130 ಅಡಿವರೆಗೂ ನೀವು ನೋಡಬಹುದು. ಹಲವಾರು ಯಾತ್ರಿಗಳು ಇಲ್ಲಿ ಐಸ್ ಸ್ಕೇಟಿಂಗ್ ಆನಂದಿಸಲು ಬರುತ್ತಾರೆ. ನಿಮಗೆ ಈ ತರಹದ ಜಾಗಗಳು ಗೊತ್ತಾ? ಕಮೆಂಟ್ಸ್ ನಲ್ಲಿ ತಿಳಿಸಿ. ನೀವು ರಾಜ ಮೀರಜ್ನ ಕತೆ ಕೇಳಿ ಇರುತ್ತೀರಾ? ಏನನ್ನು ಅವನು ಮುಟ್ಟುತ್ತಾನೋ ಅದು ಚಿನ್ನವಾಗಿ ಬದಲಾಗುತ್ತದೆ. ಆದರೆ ನಿಮಗೆ ನೀರನ್ನು ಮುಟ್ಟಿದರೆ ಕಲ್ಲಾಗುವುದನ್ನು ಕೇಳಿದ್ದೀರಾ? ಇಂದು ನಾವು ಅಂತಹದೇ ಲೇಕ್ ನ ಬಗ್ಗೆ ತಿಳಿಯಲಿದ್ದೇವೆ. ಇದೇ ಉತ್ತರ ತಾಂಜಾನಿಯಾದಲ್ಲಿರುವ ನ್ಯಾಟ್ರಾನ್ ಲೇಕ್. ಈ ಲೇಕ್ ಎಷ್ಟು ಸುಂದರವಾಗಿ ಕಾಣುತ್ತದೋ ಅಷ್ಟೇ ಅಪಾಯಕಾರಿಯಾಗಿದೆ, ಏಕೆಂದರೆ ಇದರ ನೀರನ್ನು ಯಾರು ಮುಟ್ಟುತ್ತಾರೋ ಅವರು ಕಲ್ಲಾಗಿ ಬಿಡುತ್ತಾರೆ. ಅದು ಮನುಷ್ಯನೇ ಆಗಿರಲಿ ಅಥವಾ ಪ್ರಾಣಿ ಪಕ್ಷಿ ಎಲ್ಲವೂ ಕಲ್ಲಾಗುತ್ತದೆ. ಇದರ ಹಿಂದಿನ ರಹಸ್ಯವನ್ನು ತಿಳಿಯುವುದಾದರೆ ವಿಜ್ಞಾನಿಗಳ ಪ್ರಕಾರ ಹೈಡ್ರೋಜನ್, ಆಲ್ಕಲೈನ್ ಸಾಲ್ಟ್ಸ್ ಮತ್ತು
ಮತ್ತು ಲೈಮ್ ಸ್ಟೋನ್ಗಳಿರುವ ಕಾರಣದಿಂದಾಗಿ ಈ ತರಹದ ಘಟನೆಯಾಗುತ್ತದೆ ಎಂದು ಹೇಳಿದ್ದಾರೆ. ಈ ಲೇಕ್ನ ತಾಪಮಾನ 80 ಡಿಗ್ರಿಗಳಷ್ಟು ಹೋಗುತ್ತದೆ ಮತ್ತು ನೀರಿನಲ್ಲಿ ಜ್ವಾಲಾಮುಖಿಯಲ್ಲಿರುವ ತತ್ವಗಳು ಕೂಡ ಕಾಣಸಿಗುತ್ತದೆ. ಈ ತತ್ವದ ಉಪಯೋಗವನ್ನು ಮಿಸ್ರದ ವಾಸಿಗಳು ಮಮ್ಮಿಗಳನ್ನು ಸುರಕ್ಷಿತಗೊಳಿಸಲು ಬಳಸುತ್ತಾರೆ. ಸ್ವಲ್ಪ ಯೋಚಿಸಿ, ಒಂದು ಕಪ್ಪು ಕತ್ತಲೆಯಿಂದ ಕೂಡಿದ ಸುರಂಗದಲ್ಲಿ ನೀಲಿ ಬೆಳಕೊಂದು ಕಂಡರೆ ಎಷ್ಟು ರೋಮಾಂಚಕವಾಗಿರುತ್ತದೆ ಅಲ್ವಾ? ಈ ತರಹದ ರೋಮಾಂಚಕ ಘಟನೆ ನಿಮಗೆ ಕಾಣಸಿಗೋದು ನ್ಯೂಜಿಲೆಂಡ್ ನ ಸಮುದ್ರದ ತೀರದಲ್ಲಿ ದ ವೆಟ್ಕೋಮೋ ಗ್ಲೋವಾರ್ಮ್ ಕೇವ್ಸ್ ನ್ಯೂಜಿಲೆಂಡ್ ನ ನಾರ್ತ್ ಐಲ್ಯಾಂಡ್ ನಲ್ಲಿದೆ ಹಾಗೂ ಇಲ್ಲಿ ಭಾರಿ ಸಂಖ್ಯೆಯಲ್ಲಿ ಗ್ಲೋವಾರ್ಮ್ಸ್ ಕಾಣಸಿಗುತ್ತದೆ. ಅವು ಬಯೋಲ್ಯೂಮಿನೆಸೆಂಟ್ ಸ್ಪೀಸಿಸ್ ಗಳಾಗಿದ್ದು ಇವು ಮಾಡುವ ರಾಸಾಯನಿಕ ಪ್ರಕ್ರಿಯೆಯಿಂದ ಈ ತರಹದ ಬೆಳಕು ಅವುಗಳಿಂದ ಬರುತ್ತದೆ. ಈ ಬೆಳಕು ಅವುಗಳು ತನ್ನ ಬೇಟೆಯನ್ನು ಆಕರ್ಷಿಸಲು ಮಾಡುತ್ತವೆ. ಈ ಸಮಯದಲ್ಲಿ ಅವುಗಳು ಸಿಲ್ಕ್ ದಾರದಲ್ಲಿ ಮಾಡಿದ ಹಾಗೆ ಕಾಣುವ ಬಲೆಯನ್ನು ಕಟ್ಟುತ್ತವೆ. ಈ ಜೀವಿಗಳು ಎಷ್ಟು ಹಸಿವಿನಿಂದ ಕಾಯುತ್ತವೋ ಅಷ್ಟು ಬೆಳಕನ್ನು ಹೊರಗೆ ಬಿಡುತ್ತವೆ. ಇದನ್ನು ನೋಡಲು ಇಲ್ಲಿ ಯಾವಾಗಲೂ ಟೂರಿಸ್ಟ್ ಗಳ ಸಾಲು ನಿಂತಿರುತ್ತದೆ. ಈ ಗುಹೆಗಳನ್ನು 18ನೇ ಶತಮಾನದ ಅಂತ್ಯದಲ್ಲಿ ಕಂಡುಹಿಡಿದರು. ಇಲ್ಲಿನ ಶಾಂತವಾದ ಪರಿಸರ ಎಲ್ಲರನ್ನೂ ತನ್ನತ್ತ ಆಕರ್ಷಿಸುತ್ತದೆ. ನೀವು ಇಲ್ಲಿಗೆ ಹೋಗಲು ಬಯಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ನಲ್ಲಿ ತಿಳಿಸಿ. ಸುಂದರ ಲೇಕ್ಸ್ ಗಳ ಸಾಲಿನಲ್ಲಿ ಈ ಲೇಕ್ ಕೂಡ ಒಂದಾಗಿದೆ. ಈ ಲೇಕ್ ಕೆನಡಿಯನ್ ರಾಕಿ ಮೌಂಟೇನ್ಸ್ ಗಳ ಮಧ್ಯೆ ಆಲ್ಬರ್ಟಾ ಎಂಬ ಜಾಗದಲ್ಲಿದೆ. ಈ ಜಾಗದಲ್ಲಿ ಮೀಥೇನ್ ಹಾಗೂ ನೀರು ಬಬಲ್ ಗಳ ಆಕಾರದಲ್ಲಿ ಗಟ್ಟಿಯಾಗಿರುವುದನ್ನು ನಾವು ನೋಡಬಹುದು. ಈ ಬಬಲ್ ಗಳನ್ನು ಆ ನೀರಿನಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾಗಳು ಆ ನೀರಿನಲ್ಲಿ ವಾಸಿಸುವ ಜೀವಿಯನ್ನು ತನ್ನ ಆಹಾರವಾಗಿ ಮಾಡಿಕೊಳ್ಳುವಾಗ ಬಿಡುತ್ತವೆ. ಚಳಿಗಾಲದಲ್ಲಿ ಮೀಥೇನ್ ಗ್ಯಾಸ್ ತಣ್ಣಗಾಗಿ ಈ ತರಹದ ಬಬಲ್ ಗಳ ಆಕಾರವನ್ನು ಪಡೆಯುತ್ತವೆ. ಈ ಬಬಲ್ ಗಳು ನೀರಿನ ಮೇಲಿನಿಂದ ನೀರಿನ ಆಳದವರೆಗೂ ನಮಗೆ ಕಾಣಿಸುತ್ತವೆ. ಇದನ್ನು ನೋಡುತ್ತಿದ್ದರೆ ಯಾವುದೋ ಬಿಲ್ಡಿಂಗ್ ನ ರೀತಿ ನೀರಿನ ಕೆಳಗಿನಿಂದ ಮೇಲಿನವರೆಗೂ ಕಟ್ಟಿದ್ದಾರೇನೋ ಎಂಬ ಅನುಭವವಾಗುತ್ತದೆ. ಈ ಲೇಕ್ ಸಂಪೂರ್ಣವಾಗಿ ಗಟ್ಟಿಯಾಗಿರುವುದರಿಂದ ಜನರು ಇದರ ಮೇಲೆ ಕೂರುವುದು, ನಡೆಯುವುದು ಹಾಗೂ ಸ್ಕೇಟಿಂಗ್ ಮಾಡುತ್ತಾರೆ. ಭಾರತದ ನೆರೆ ರಾಷ್ಟ್ರವಾದ ಚೀನಾದಲ್ಲಿಯೂ ಪ್ರಾಕೃತಿಕ ಧರೋಹರಗಳಿವೆ ಮತ್ತು ಅದರಲ್ಲಿ ಒಂದು ತಿಯಾನ್ಜಿ ಮೌಂಟೇನ್ಸ್. ಈ ಪರ್ವತವನ್ನು ಸನ್ ಆಫ್ ಹೆವನ್ಸ್ ಅಂತಲೂ ಕರೆಯುತ್ತಾರೆ. ಈ ಪರ್ವತಗಳನ್ನು ನೋಡಿದರೆ ಸ್ವಲ್ಪ ಸಮಯಕ್ಕಾದರೂ ಬೇರೆ ಲೋಕಕ್ಕೆ ಹೋಗಿರುವ ಅನುಭವ ನಿಮಗೆ ಆಗುತ್ತದೆ. ಈ ಪ್ರದೇಶದಲ್ಲಿ ಮಾರ್ಬಲ್ಗಳ ಎಷ್ಟೊಂದು ಎತ್ತರವಾದ ಪರ್ವತಗಳಿವೆ. ಅದರಲ್ಲಿ ಎತ್ತರವಾದ ಪರ್ವತದ ಉದ್ದ ಸಮುದ್ರ ಮಟ್ಟದಿಂದ 1270.5 ಮೀಟರ್ ಉದ್ದವಿದೆ. ಇನ್ನೊಂದು ವಿಶೇಷತೆ ಇಲ್ಲಿನ ವಾತಾವರಣ ಮತ್ತು ಅದು ಪ್ರತಿಕ್ಷಣ ಬದಲಾಗುತ್ತದೆ. ಒಂದು ಬಾರಿ ಆಕಾಶ ಪೂರ್ತಿ ಸ್ವಚ್ಛವಾಗಿ ಕಂಡರೆ ಇನ್ನೊಂದು ಬಾರಿ ಪೂರ್ತಿ ಪ್ರದೇಶ ಮೋಡಗಳಿಂದ ತುಂಬಿಕೊಂಡಿರುತ್ತೆ. ಯಾರಾದರೂ ಈ ಪರ್ವತಗಳನ್ನು ಮೇಲಿನಿಂದ ನೋಡಿದರೆ ಅವರಿಗೆ ಯಾವುದೋ ಸೈನ್ಸ್ ಫಿಕ್ಷನ್ ಮೂವಿಯ ದೃಶ್ಯದಂತೆ ಕಾಣುತ್ತದೆ. ಚೀನಾ ಸರ್ಕಾರ ಈ ಪ್ರದೇಶದ ಸೌಂದರ್ಯವನ್ನು ನೋಡಲು ಜನರಿಗೆ ಕೇಬಲ್ ಕಾರ್ ನ ಸವಲತ್ತನ್ನು ಕೊಟ್ಟಿದೆ ಹಾಗೂ ಪಾತ್ವೇಗಳನ್ನು ಕೂಡ ಮಾಡಿದ್ದಾರೆ. ತುರ್ಕ್ಮೆನಿಸ್ತಾನ್ ನ ದರ್ಬೇಜ್ ನಲ್ಲಿರುವ ಡೋರ್ ಟು ಹೆಲ್ ಅಂದರೆ ನರಕದ ಬಾಗಿಲು. ಇದು 230 ಫೀಟ್ ನ ಒಂದು ದೊಡ್ಡ ಗುಂಡಿಯಾಗಿದೆ ಹಾಗೂ 1971ರಿಂದ ಇಂದಿನವರೆಗೂ ಇದರಲ್ಲಿ ಬೆಂಕಿ ಉರಿಯುತ್ತಲೇ ಇದೆ. ಈ ಗುಂಡಿಯ ನಿರ್ಮಾಣದ ಕಥೆಯು ರೋಚಕವಾಗಿದೆ. ಈ ಪ್ರದೇಶ ಡೆಸರ್ಟ್ ಏರಿಯಾದಲ್ಲಿರುವುದರಿಂದ ಇಲ್ಲಿ ದೇಶದ ಕೇವಲ 14% ರಷ್ಟು ಜನರು ವಾಸಿಸುತ್ತಾರೆ. 1971ರಲ್ಲಿ ಪೂರ್ವ ಸೋವಿಯತ್ ನ ವಿಜ್ಞಾನಿ ಆಯಿಲ್ ಮತ್ತು ಗ್ಯಾಸ್ ನ ಸಂಶೋಧನೆಗಾಗಿ ಬಂದಿದ್ದರು ಮತ್ತು ಡ್ರಿಲ್ಲಿಂಗ್ ಗಾಗಿ ಈ ಜಾಗವನ್ನು ಆರಿಸಿಕೊಂಡರು. ಸೆಟಪ್ ಮಾಡಿ ಡ್ರಿಲ್ಲಿಂಗ್ ಮಾಡಲು ಆರಂಭ ಮಾಡುತ್ತಾರೆ. ಡ್ರಿಲ್ಲಿಂಗ್ ನ ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ಆ ಜಾಗ ಕುಸಿದು ಬಿಟ್ಟಿತು ಹಾಗೂ ಆಗಲೇ 230 ಅಡಿ ಅಗಲ ಮತ್ತು 65 ಅಡಿ ಆಳದ ಗುಂಡಿಯಾಗಿತ್ತು. ಈ ಘಟನೆಯಾಗಿ ಯಾವ ಜೀವಹಾನಿಯೂ ಆಗಿಲ್ಲ. ಗುಂಡಿಯಿಂದ ಹೆಚ್ಚು ಪ್ರಮಾಣದಲ್ಲಿ ಮೀಥೇನ್ ಗ್ಯಾಸ್ ಬರಲು ಶುರುವಾಗಿತ್ತು. ಇದನ್ನು ನಿಲ್ಲಿಸಲು ಅವರ ಹತ್ತಿರ 2 ಅವಕಾಶವಿತ್ತು. ಒಂದು, ಈ ಗುಂಡಿ ಮುಚ್ಚುವುದು, ಇನ್ನೊಂದು ಈ ಗುಂಡಿಗೆ ಬೆಂಕಿ ಹಚ್ಚುವುದು. ಸೈಂಟಿಸ್ಟ್ 2ನೇ ಆಪ್ಷನ್ ಸೂಕ್ತ ಎಂದುಕೊಂಡು ಗುಂಡಿಗೆ ಬೆಂಕಿ ಹಚ್ಚುತ್ತಾರೆ. ಆಗ ಹಚ್ಚಿದ ಬೆಂಕಿ ಇಂದಿಗೂ ಉರಿಯುತ್ತಿದೆ. ಎಷ್ಟು ಅದ್ಭುತ ಅಲ್ವಾ? ಇದಾಗಿತ್ತು ಪ್ರಪಂಚದ ಕೆಲವು ರಹಸ್ಯಮಯ ಜಾಗಗಳು. ನಿಮಗೆ ಇದರಲ್ಲಿ ಯಾವುದು ರೋಮಾಂಚಕವಾದ ಜಾಗ ಅನಿಸಿತ್ತು ಕಮೆಂಟ್ ಮಾಡಿ ಮತ್ತು ಇದರ ಮತ್ತೊಂದು ಭಾಗ ನಿಮಗೆ ಬೇಕೆಂದರೆ ಕಮೆಂಟ್ಸ್ ನಲ್ಲಿ ಪಾರ್ಟ್ 2 ಎಂದು ಟೈಪ್ ಮಾಡಿ.